ಶಕ್ತಿ ದೇವತೆಯಾದಂಥ ಶ್ರೀ ಹುಲಿಗೆಮ್ಮ ದೇವಿಯನ್ನು ನೆನೆಯುತ್ತಾ ಇವತ್ತು ರೋಣ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಶಾಸಕರಾದಂಥ GS ಪಾಟೀಲ್ ಸಾಹೇಬರು ಈ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಬೇಕೆಂದು ಇವತ್ತು ದೇವರಲ್ಲಿ ಎಲ್ಲ ಗ್ರಾಮಸ್ಥರ ಪ್ರಾರ್ಥನೆ ಕೈಗೊಳ್ಳುವುದರ ಮುಖಾಂತರ ಮತ್ತು ಒಂದು ಸಚಿವರಾಗಲೇಬೇಕಂತಂದು ನಮ್ಮ ನಾಗೇಶ್ವರಪ್ಪ ಗ್ರಾಮದ ಯುವಕರು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಬಸವೇಶ್ವರ ದೇವಸ್ಥಾನದಿಂದ ಹುಲಿಗೆಮ್ಮ ದೇವಸ್ಥಾನದವರೆಗೂ ಇವತ್ತು ದೀನ ನಮಸ್ಕಾರವನ್ನು ಹಾಕಿದ್ದಾರೆ. ಆ ಪ್ರಾರ್ಥನೆ ಸಲ್ಲಲಿ. GS ಪಾಟೀಲರು ಸಚಿವರಾಗಬೇಕೆಂಬುದು ಎಲ್ಲರ ಬೇಕು. ಯಾಕಂದ್ರೆ ಅವರು ಸುದೀರ್ಘವಾಗಿ ತಮ್ಮ ರಾಜಕಾರಣವನ್ನು ಮಾಡುತ್ತಾ ಬಂದರೂ ಕೂಡ ಯಾವುದೇ ಅಧಿಕಾರ ಆಸೆಗೆ ಇವತ್ತೇನು ಅವರು ಕಟ್ಟು ಬಿದ್ದಿದ್ದಿಲ್ಲ. ಇವತ್ತು ಯಾಕಪ್ಪ ಅಂದ್ರೆ ಇವತ್ತು ಅವರು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ. ಇವತ್ತು ಅವರಿಗೆ ಅನೇಕ ಕನಸುಗಳಿವೆ ಜಿಲ್ಲೆಯ ಬಗ್ಗೆ. ಅವುಗಳನ್ನು ನನಸು ಮಾಡಬೇಕಾದ್ರೆ ಅವರು ಸಚಿವರಾಗಬೇಕು. ಇವತ್ತು ಶಿವಕುಮಾರ್ DK ಶಿವಕುಮಾರ್ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವ್ರಿಗಿಂತಲೂ ಕೂಡ ಹಿರಿಯರು ಮತ್ತು ಅವ್ರಿಗಿಂತ ಕೂಡ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ ಇದ್ದಂಥವ್ರು, ಅನೇಕ ಒಂದು ತ್ಯಾಗವನ್ನು ಮಾಡ್ತಕ್ಕಂಥವ್ರು. ಇವತ್ತು ಅವರಿಗೆ ಇವತ್ತು ಏನಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಒಂದು ಸೃಷ್ಟಿ ಇದೆ. ಇವತ್ತು HK ಪಾಟೀಲ್ ಸಾಹೇಬರು GS ಪಾಟೀಲ್ ಸಾಹೇಬರು ಎಂಬುದು. ಇವತ್ತು HK ಪಾಟೀಲ್ ಸಾಹೇಬರು ಕೂಡ ಅನೇಕ ಅಧಿಕಾರಗಳನ್ನು ಪಕ್ಷದಿಂದ ಅನುಭವಿಸಿದ್ದಾರೆ. ಸರ್ಕಾರದಿಂದ ಕೂಡ ಅನೇಕ ಉನ್ನತವಾದ ಹುದ್ದೆಯಲ್ಲಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಈಗ ಅವರು ಕೂಡ ತ್ಯಾಗವನ್ನು ಮಾಡಬೇಕು. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯವರ ತ್ಯಾಗದ ಮುಂದೆ HK ಪಾಟೀಲ್ ಸಾಹೇಬರ ತ್ಯಾಗವೇನು ದೊಡ್ಡದಲ್ಲ. ಅವರು ಒಂದು ದೊಡ್ಡ ಮನಸ್ಸು ಮಾಡಿ ನಮ್ಮ ಶಾಸಕ GS ಪಾಟೀಲ್ ಸಾಹೇಬರಿಗೆ ಒಂದು ಸಚಿವರಾಗಲು ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ಇವತ್ತು ಏನಪ್ಪ ಅಂದ್ರೆ ಒಂದು ಜಿಲ್ಲೆಗೆ ಒಂದೇ ಸಚಿವ ಸ್ಥಾನ ಕೊಡ್ತೀನಿ ಅನ್ನೋದು ಏನಾದರೂ ಬಂದ್ರೆ ಇವತ್ತು ನಮ್ಮ GS ಪಾಟೀಲ್ ಸಾಹೇಬ್ರನ್ನ ಇವತ್ತು ಮುಖ್ಯಮಂತ್ರಿಗಳು ಕೂಡ ಪರಿಗಣನೆ ಮಾಡಬೇಕು. ಯಾಕಪ್ಪ ಅಂದ್ರೆ ಒಂದು GS ಪಾಟೀಲ್ರು ಇವತ್ತು ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಗದಗ ಜಿಲ್ಲೆಯಲ್ಲಿ ಒಂದು ಕನಸು ಕಂಡಿದ್ದಾರೆ. ಇವತ್ತು ಅನೇಕ ಅಭಿವೃದ್ಧಿಗಳಾಗಬೇಕಾದ್ರೆ ಇವತ್ತು ಸಚಿವರಾದ್ರಂದ್ರೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಇವತ್ತು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯ ಆಗುತ್ತೆ ಅವರಿಂದ. ಆದ್ದರಿಂದ ಮತ್ತೊಮ್ಮೆ ತಾಯಿ ಹುಲಿಗೆಮ್ಮ ದೇವಿಯಲ್ಲಿ ಇವತ್ತು ಪಾದಗಳಿಗೆ ಬೇಡಿಕೊಳ್ಳುತ್ತಾ ಇವತ್ತು ನಮ್ಮ ಸಾಹೇಬರು ಸಚಿವರಾಗಲಿ ಎಂದು ಆಶೀರ್ವದಿಸಿ ಎಂದು ಕೇಳಿಕೊಳ್ಳುತ್ತಾ ಈ ಸಭೆಯಲ್ಲಿ ಆಗಮಿಸಿದಂಥ ನಮ್ಮ ಬ್ಲಾಕ್ ಅಧ್ಯಕ್ಷರು ಶಾಣಪ್ಪಣ್ಣವರು ಮತ್ತು ಎಲ್ಲ ಗ್ರಾಮದ ಗುರಿಯರು ಹಾಗೂ ಸುತ್ತಮುತ್ತಲಿಂದ ಹಳ್ಳಿಯಿಂದ ಬಂದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.